ನೈಟ್ ಊಟಕ್ಕೆ ಇವತ್ತು ಬಿಸಿ ಬಿಸಿಯಾಗಿ ಬಿರಿಯಾನಿ ತಿನ್ನೋಣ ಅಂತ ಮಾಡ್ಕೊಂಡಿದ್ವಿ. ಇವತ್ತು ಹಾಸ್ಪಿಟಲ್ ಹೋಗ್ಬೇಕು, 9th ಮಂತ್ ಪ್ರೆಗ್ನೆನ್ಸಿ ಟೆಸ್ಟ್ ಇತ್ತು ಅಂತ ಹೇಳಿ ಹೊರಟಿದೀವಿ. ನಾನು ನಮ್ಮಮ್ಮ ಅಥರ್ವ 3 ಜನ ಹೋಗ್ತಾ ಇದೀವಿ. ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಏನಪ್ಪಾ ಅಂದ್ರೆ ಇವತ್ತು ಹಾಸ್ಪಿಟಲ್ ಇಂದ ಅಥರ್ವನ್ನ ಸ್ಕೂಲಿಗೆ ಕರ್ಕೊ ಬಂದ್ವಿ ಮತ್ತೆ ಬೇಗನೆ. ನಾನು ಅಮ್ಮ ಅಲ್ಲೇ ಇರೋದ್ರಿಂದ ತುಂಬಾ ಅಳ್ತಾ ಇದ್ದ, ಹೋಗಲ್ಲ ಅಂತ ಹೇಳಿ. ಅಮ್ಮ ಮನೆಗೆ ಬಂದ್ಬಿಟ್ಟು ಲಂಚ್ ಬಾಕ್ಸ್ ಬ್ಯಾಗು ತಗೊಂಡು ಹೋದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಬನ್ನಿ ಗೈಸ್, ಇವತ್ತು ನಮ್ ದಿನ ಹೇಗಿತ್ತು ನೋಡ್ಕೊ ಬಂದ್ಬಿಡೋಣ. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೆಸ್ ಮಾಡಿ ನೋಡೋಣ. ನಾವು ಆಲ್ರೆಡಿ ಅವಾಗವಾಗ ಹೇಳ್ತಾನೆ ಇರ್ತೀನಿ, ಗೆಸ್ಸು ಮಾಡಿರ್ತಿರೋ ಇಲ್ಲ ಗೊತ್ತಿಲ್ಲ. ಇವಾಗ ನಮ್ಮದು 9th ಮಂತು ಪ್ರೆಗ್ನೆನ್ಸಿ ಇರೋದ್ರಿಂದ ನಾವು ಇವಾಗ ಚೆಕಪ್ಗೆ ಹೋಗ್ತಾ ಇದ್ದೀವಿ. ಟೆಸ್ಟು 15 ದಿವಸ ಬಿಟ್ಟು ಬರೋಕ್ಕೆ ಹೇಳಿದರು. ಹಾಗಾಗಿ ಇವತ್ತು ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಇರ್ತಾರೋ, ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಎಲ್ಲ ಬ್ಲಡ್ ರಿಪೋರ್ಟು, ಬ್ಲಡ್ ಚೆಕಪ್ಪು ಎಲ್ಲ ಬರಬೇಕು. ಚೆಕಪ್ ಮಾಡಿ ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡಿ ಡಾಕ್ಟರ್ ತೋರಿಸ್ಕೊಂಡು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಓಕೆ ಗೈಸ್, ಹೋಗೋದು ನಾವು ಹೇಗೆ ಹೋಗ್ತೀವಿ, ಹೇಗೆ ಬರ್ತೀವಿ, ಯಾವ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಫುಲ್ ಡೀಟೇಲ್ನ ಈ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಬ್ಲಾಗು ಇದೆ, ಸ್ಟೋರಿ ಏನಿಲ್ಲ, ಇದೆ ನಮ್ಮದು ಇವತ್ತು ಹಾಸ್ಪಿಟಲ್ ಜರ್ನಿ ಅಂತ ಹೇಳಿಬಿಟ್ಟು. ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ಎಲ್ಲ ನಾನು ರೆಡಿಯಾಗಿದ್ದೀನಿ. ನಮ್ಮಮ್ಮ ಅಥರ್ವ ಕೂಡ ಬರ್ತಾ ಇದ್ದಾರೆ. ನಮ್ಮಮ್ಮ ಅಥರ್ವ ಇಲ್ಲ ಅಂದ್ರೆ ಆಗಬೇಕಲ್ಲ ಹೋಗೋಕ್ಕೆ. ನಮ್ಮಮ್ಮ ಯಾವಾಗಲೂ ಜೊತೆಗೆ ಬರ್ತಾರೆ. ನಮ್ಮ ಅಥರ್ವನ ನೀವು ಸ್ಕೂಲ್ ಮಿಸ್ಸಿಂಗು, ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಕಳ್ಸೋಕ್ಕೆ ಯಾರೂ ಇಲ್ಲ. ಬೆಳಗ್ಗೆನೇ ಇವಾಗ 7:30 ಆಗಿರೋದ್ರಿಂದ 7:30ಗೆ ಸ್ಕೂಲ್ ಓಪನ್ ಇರೋದಿಲ್ಲ, ಕಳಿಸಿ ಹೋಗೋಣ ಅನ್ನೋಕ್ಕೆ. ಹಾಗಾಗಿ ಬೇಗನೆ ಹೊರಟಿದ್ದೀವಿ. ಹೋಗಿ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇವತ್ತೊಂದು ದಿನ ಅವನಿಗೆ ಸ್ಕೂಲ್ ಲೆಸ್ಸು. ಅವ್ನು ಹಿಡ್ಕೊಳೋದೇ ಒಂದು ದೊಡ್ಡ ಕತೆ ಆಗಿಬಿಟ್ಟಿದೆ. ಸ್ಕೂಲ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನೋಡೋಣ, ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ನೋಡ್ತೀವಿ. ಅಲ್ಲಿ ವೆಯ್ಟ್ ಮಾಡೋಷ್ಟೊತ್ತಿಗೆ ಅವ್ನು ಹಿಡ್ಕೊಳಕ್ಕೆ ಸಾಕಾಗೋಗುತ್ತೆ. ಒಳಗಡೆ ರೆಡಿಯಾಗಿ ಕುತ್ಕೊಂಡಿದ್ದಾನೆ ಮೊಬೈಲ್ ನೋಡ್ಕೊತ. ಇವಾಗ ಆಟೋಕ್ಕಷ್ಟೇ ಬುಕ್ ಮಾಡಿದ್ವಿ, ಆಟೋ ಬರುತ್ತೆ. ಆಟೋಯಿಂದ ಹತ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ಬಸ್ಸಿಗೆ ಹೋಗಬೇಕು. ಇದೇ ಜರ್ನಿಗೆ ಸಾಕಾಗಿ ಹೋಗುತ್ತೆ. ನೋಡೋಣ, ಇದೇ ಲಾಸ್ಟ್ ವಿಸಿಟ್ ಅಂದರೆ ಲಾಸ್ಟ್ ಟೆಸ್ಟ್ ಅಂತ ಅಂದ್ಕೊಂಡಿದ್ದೀವಿ 9th ಮಂತ್ದು. ಇನ್ನು ನೆಕ್ಸ್ಟು ಡೆಲಿವರಿಗೆ ಹೋಗಬೇಕು ಹಾಸ್ಪಿಟಲಿಗೆ. ಅಮ್ಮ ಹೂ ತಂದುಕೊಟ್ರು, ಹೂ ಮುಡ್ಕ ಅಂತ ಹೇಳಿ. ಸರಿ ಬನ್ನಿ ಹೋಗೋಣ. ಇವಾಗ ಫಸ್ಟು ಹೊರಡೋಕ್ಕಿಂತ ಮುಂಚೆ ಒಂದು ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್. ಮತ್ತು ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ. ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ ಗೈಸ್. ಆಟೋ ಆಲ್ರೆಡಿ ಬಂದು ನಿಂತಿದೆ. ನಾವು ಹೊರಡಬೇಕಿನ್ನಷ್ಟೇ. ನಾವು ಕೂಡ ರೆಡಿಯಾಗಿದ್ದೀವಿ. ಇಲ್ಲಿಂದ ಹೋಗಿ ಆಟೋ ಹೊತ್ಕೊಂಡು ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ ಸ್ಟಾಪಿಂದ ಅಲ್ಲಿ ಬಸ್ಸನ್ನ ಕಾದಿ ಹಾಸ್ಪಿಟಲಿಗೆ ಹೋಗಬೇಕು. ಹಾಸ್ಪಿಟಲಿಗೆ ಹೋದ್ಮೇಲೆ ಎಲ್ಲ ಬೇಗ ಬೇಗ ಕೆಲಸ ಆಯಿತು ಅಂದರೆ ಅದಕ್ಕಿಂತ ಖುಷಿ ಮತ್ತೇನಿಲ್ಲ. ನಮ್ಮ ಧರ್ಮ ಛತ್ರಿ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ, ಮಳೆ ಬರುತ್ತೇನೋ ಅನ್ನೋ ಥರ. ಇವತ್ತೇನು ಮಳೆ ಬರೋ ಹಾಗಿಲ್ಲ. ಅವನಿಗೆ ಮಳೆ ಅಂದರೆ ತುಂಬ ಖುಷಿ, ಛತ್ರಿ ಆನ್ ಮಾಡ್ಕೊಂಡು ಹೋಗೋದಕ್ಕೆ. ಇವತ್ತೇನು ಮೋಸ್ಟ್ಲಿ ಮಳೆ ಬರಲ್ಲ ಅಂತ ಅನ್ಕೊಂತೀವಿ. ಬನ್ನಿ ಹೋಗೋಣ. ಆಟೋ ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿದೆ. ಇನ್ನು ಅಥರ್ವನ್ನ ಕರ್ಕೊಂಡು ಹೋಗಿ ಮತ್ತೆ ಸ್ವಲ್ಪ ಬೇಗನೆ ಬಂದರೆ ಸ್ಕೂಲಿಗೆ ಕಳ್ಸೋಣ ಅಂತ ಅನ್ಕೊಂಡಿದ್ದೀವಿ. ಹಾಸ್ಪಿಟಲ್ ಕೆಲಸ ಬೇಗ ಮುಗೀತು ಅಂದರೆ ಅದೇ ಏನು ಮಾಡೋದು ಅಂತ ಗೊತ್ತಿಲ್ಲ. ಟೈಮ್ ನೋಡಿಕೊಂಡು ಅವ್ನು ಸ್ಕೂಲಿಗೆ ಬಿಡೋದು ಇಲ್ಲೋ ಡಿಸೈಡ್ ಮಾಡೋಣ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟ್ವಿ. ಇನ್ಯಾರಾದರೂ ಇದ್ದಿದ್ರೆ ಅವನಿಗೆ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಸ್ಕೂಲ್ ವ್ಯಾನ್ ಬರ್ತಿತ್ತು, ಕಳಿಸ್ತಾ ಇದ್ವಿ. ಈಗ ಫಸ್ಟ್ ಹೊರಡೋಣ. ಇಲ್ಲಿಂದ ಹೊರಟು ಬಸ್ಸಿಗೆ ಕಾದ್ಬಿಟ್ಟು ಬಸ್ಸು ಎಷ್ಟೊತ್ತಿಗೆ ಬರುತ್ತೋ ನೋಡ್ಕೊಂಡು ಹೊರಡಬೇಕು. ಇವಾಗ 7:50ಗೆ ಒಂದು ಬಸ್ ಇದೆ. ಹಾಗಾಗಿ ನಾವು 7:30 ಅಷ್ಟೊತ್ತಿಗೆ ಹೊರಟ್ವಿ. ಒಂದು 20 ಮಿನಿಟ್ಸ್ ಸಾಕು ರೀಚ್ ಆಗೋಕ್ಕೆ ಬಸ್ ಸ್ಟಾಪ್ಗೆ ಅಂತ ಹೇಳ್ಬಿಟ್ಟು. ಹಾಗೆ ಪಕ್ಕದಲ್ಲಿ ನೋಡಿ ಅಡಿಕೆ ತೋಟ ಎಲ್ಲ ಹೇಗೆ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಆಗಿ. ಹಾಗೆ ದನ ಕರುಗಳಂತೂ ತುಂಬಾ ಇದಾವೆ ಇಲ್ಲಿ. ಏನಾದ್ರೂ ವೆಹಿಕಲ್ ಬರುತ್ತೆ ಅಂದ್ರೆ ಮನುಷ್ಯರು ಹೆದರ್ತಾರ ಏನೋ ಗೊತ್ತಿಲ್ಲ, ದನಕರುಗಳಂತೂ ಹೆದರಲ್ಲ. ನಾವೇ ಸೈಡಾಗಿ ಹೋಗ್ಬೇಕು. ಹಾಗೆ ಆಟೋದಲ್ಲಿ ಹೋದ್ವಿ. ಬಸ್ ಸ್ಟಾಪ್ ಬಂತು. ಈಗ ಬಸ್ ಸ್ಟಾಪ್ ಆಟೋದಿಂದ ಇಳಿದ್ಬಿಟ್ಟು ಸ್ವಲ್ಪ ಹೊತ್ತು ಕಾದಿ ನೋಡ್ತಾ ಇದೀವಿ ಎಷ್ಟೊತ್ತಾಗುತ್ತೆ ಬಸ್ ಬರೋಕ್ಕೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಬಸ್ಸಿಗೆ ಹೋಗೋಕ್ಕೆ ಸುಮಾರು ಜನ ಬಂದು ನಿಂತ್ಕೊಂಡಿದ್ರು, ನಾವು ಕೂಡ ನಿಂತ್ಕೊಂಡಿದ್ವಿ. ಈಗ ಬೆಳಗಿನ ಜಾವನೆ ಆಗಿರೋದ್ರಿಂದ ರೋಡ್ಗಳೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಸರ್ಕಲ್ ಅಂತ ಹೇಳ್ಬಿಟ್ಟು. ಅದೇ ನಾನು ಸ್ವಲ್ಪ ತಾಬಿಟ್ರೆ ಸಾಕು ಗಿಜಿ 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 ಅಂತ ಇರುತ್ತೆ. ಶಾಪ್ಗಳೆಲ್ಲ ಓಪನ್ ಇರುತ್ತಲ್ವಾ, ಹಾಗಾಗಿ ಈಗೆಲ್ಲ ಕಡೆ ಕ್ಲೋಸ್ ಇದೆ. ಹಾಗಾಗಿ ಜನಗಳು ಜಾಸ್ತಿ ಇಲ್ಲ, ಟ್ರಾಫಿಕ್ಕು ಇರೋದಿಲ್ಲ. ಈ ಕಡೆ ಟ್ರಾಫಿಕ್ ಏನು ಇರೋದಿಲ್ಲ, ಆದ್ರೂ ಜನ ಸ್ವಲ್ಪ ಕಡಿಮೆ ಕಾಣಿಸ್ತಾರೆ ಬೆಳಗ್ಗೆ ಟೈಮಲ್ಲಿ. ಇನ್ನು ಬಸ್ ಬಂತು. ಬಸ್ಸಿಗೆ ಇನ್ನ ಹತ್ಕೊಂಡು ಹೋಗ್ತಾ ಇರೋದೆ. ಹೋಗೋಕೆ 1 hour ಜರ್ನಿ ಆಗುತ್ತೆ. ಇಲ್ಲಿಂದ ಅಥರ್ವನ್ ಕರ್ಕೊಂಡು ಅವ್ನು ಕುತ್ಕೊಂಡು ಕರ್ಕೊಂಡು ಹೋಗೋದೇ ಒಂದು ಕಷ್ಟ. ಸುಮ್ಮನೆ ಸೈಲೆಂಟ್ ಆಗಿರೋ ಹುಡುಗ ಅಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಅವ್ನು ಹಿಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ನಮ್ ಕಡೆ ಎಲ್ಲ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಕಾಡುಗಳೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ, ಅಕ್ಕಪಕ್ಕ ಎಲ್ಲ ಮರ ಗಿಡಗಳೇ, ನೋಡ್ತಾ ಇದ್ರೆ ಒಳ್ಳೆ ಚೆನ್ನಾಗ್ ಅನ್ಸುತ್ತೆ ಗ್ರೀನ್ ಆಗಿ. ಹಾಗೆ ಹಾಸ್ಪಿಟಲ್ ಬಂತು, ಬಸ್ಸಿಂದ ಇಳಿದ್ವಿ. ನಮ್ಮಮ್ಮ ಆಶಾ ವರ್ಕರು, ಹಾಗಾಗಿ ನಮ್ಗೆ ಸ್ವಲ್ಪ ಧೈರ್ಯ, ಎಷ್ಟೊತ್ತಿಗೆ ಹೋದ್ರೂ ಸ್ವಲ್ಪ ಬೇಗ ಬರ್ಬೋದು ಆಶಾ ವರ್ಕರು ಅಂತ ಹೇಳ್ಬಿಟ್ಟು. ಹಾಗೆ ಒಳಗಡೆ ಬಂದ್ವಿ. ಇವತ್ತೇನಾಗಿತ್ತು ಅಂದ್ರೆ ಹಾಸ್ಪಿಟಲ್ ಬಂದು ಸ್ವಲ್ಪ ಹೊತ್ತು ಕೂತು ಕಾದ್ವಿ. ಅಂದ್ರೆ ಸ್ವಲ್ಪ ಟೆಸ್ಟ್ ಎಲ್ಲ ಇತ್ತು, ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ ಕಾದ್ ನೋಡಿದ್ವಿ. ಇವತ್ತೇನಾಗಿತ್ತು ಅಂದ್ರೆ ಹಾಸ್ಪಿಟ್ಲಲ್ಲಿ ನಮಗೆ ಬೇಕಾಗಿರೋ ಡಾಕ್ಟರು ಇವತ್ತು ಬರ್ತೀವಿ ಅಂತ ಹೇಳಿದ್ರು. ಏನೋ ಅಲ್ಲಿ ಹೋದ್ಮೇಲೆ ಫೋನ್ ಮಾಡಿ ಹೇಳಿದ್ರಂತೆ, ಇಲ್ಲ ಇವತ್ತು ನಾನು ಬರಕ್ಕಾಗಲ್ಲ, ಇವತ್ತು ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಬೇಕಾಗಿರೋ ಡಾಕ್ಟರು ರಜೆ ಹಾಕ್ಬಿಟ್ಟಿದ್ರು. ಹಾಗಾಗಿ ಸರಿ, ನಮಗೆ ಬೇರೆ ಡಾಕ್ಟರ್ ಹತ್ರ ತೋರ್ಸಕ್ಕೆ ಇಷ್ಟ ಇರಲಿಲ್ಲ. ಸರಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಬರ್ಬೇಕಾಯ್ತು. ನೋಡಿ ಹಾಸ್ಪಿಟಲ್ ಎಲ್ಲ ಖಾಲಿ ಖಾಲಿ ಆಗಿದೆ, ನಾವು ಮಾತ್ರ ಕುತ್ಕೊಂಡಿದ್ವಿ, ಬರ್ತಾರೇನೋ ವೆಯ್ಟ್ ಮಾಡ್ತಾ ಇದ್ವಿ, ಡಾಕ್ಟರ್ ಬರ್ಲಿಲ್ಲ. ಸರಿ ಇನ್ನ ಇವತ್ತು ಬೇಡ, ಇನ್ನೊಂದ್ ದಿನ ಬರೋಣ ಅಂತ ಹೇಳಿ ಹೊರಟ್ವಿ. ಅಟ್ಲೀಸ್ಟ್ ಅದ್ ಬೇಗ ಹೋದ್ರೆ ಅಥರ್ವನ್ ಸ್ಕೂಲಿಗೆ ಆದ್ರೂ ಕಳಿಸ್ಬೋದು ಅಂತ ಹೇಳಿ ಮತ್ತೆ ಬಸ್ ಸ್ಟಾಪಿಗೆ ಬಂದ್ವಿ. ಪಾಪ ನಮ್ಮ ಅಥರ್ವ ಅನ್ಕೊಂಡೇ ಇಲ್ಲ ಇವತ್ತು ಸ್ಕೂಲಿಗೆ ಕಳಿಸ್ತಾರೆ ಅಂತೇಳಿ. ಇವತ್ತು ಇಲ್ಲೇ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋಗೋದು ಅಂತ ಅನ್ಕೊಂಡು ಅವನಿಗೊಂದು ಟ್ರಿಪ್ ಅನ್ನೋ ತರ ಬಂದ್ಬಿಟ್ಟಿದ್ದ ಪಾಪ. ಬಸ್ ಬಂತೇನೋ ಅಂತ ಹೇಳಿ ನೋಡ್ತಾ ಇದ್ದಾನೆ, ಇವನೇ ಫಸ್ಟ್ ಹೋಗೋರಂಗೆ. ಬಸ್ ಬಂತು, ಹಾಗೆ ಬಸ್ ಹತ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಅದೇ ಪ್ಲೇಸಿಗೆ ಮತ್ತೆ ಬಂದ್ಬಿಟ್ಟು ಮತ್ತೆ ಆಟೋ ಹೊತ್ಕೊಂಡು ಮನೆ ಕಡೆ ಬರ್ಬೇಕಾಗಿತ್ತು. ಹಾಗೆ ಬರ್ಬೇಕಾದ್ರೆ ದಾರಿಲಿ ಅವ್ನ ಸ್ಕೂಲ್ ಸಿಕ್ತು. ಅವನ್ನ ಬಿಟ್ಬಿಟ್ಟೆ ಹೋಗೋಣ, ಹಾಫ್ ಆನ್ ಅವರ್ ಆಗಿತ್ತು ಸ್ಕೂಲ್ ಸ್ಟಾರ್ಟ್ ಆಗಿ. ಇಲ್ಲೇ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಅವನ ಲಂಚ್ ಬಾಕ್ಸು ಬ್ಯಾಗು ಎಲ್ಲ ತಗೊಬಂದ್ ಕೊಟ್ರೆ ಆಯ್ತು ಅಂತೇಳಿ ಸ್ಕೂಲಿಗೆ ಕರ್ಕೊಂಡು ಹೋದ್ವಿ. ತುಂಬಾ ಹಠ ಮಾಡ್ತಾ ಇದ್ದ, ನಾವಿಬ್ರು ಇರೋದಕ್ಕೆ ಅವ್ನ್ ಹೋಗೋದೇ ಇಲ್ಲ ಅಂತ ಇದ್ದ. ಪಾಪ ಅನ್ಸ್ಬಿಡ್ತು, ಅಳು ಅಳ್ತಾ ಇದ್ದ. ಹೊಟ್ಟೆ ಎಲ್ಲ ಉರ್ದಂಗ್ ಆಗೋಯ್ತು ಅವ್ನು ನೋಡ್ತಾ ಇದ್ಬಿಟ್ರೆ. ಇನ್ನೇನ್ ಮಾಡೋದು, ಹಿಂಗ ಮಕ್ಳೆಲ್ಲ ಹೀಗೆ ಮಾಡ್ತಾರೆ, ಅಪ್ಪ ಅಮ್ಮ ಯಾರಾದ್ರೂ ಇದ್ರೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಿಟ್ಬಿಟ್ಟು ಅಮ್ಮ ಮನೆಗ್ ಬಂದ್ಬಿಟ್ಟು ಲಂಚ್ ಬಾಕ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೊರಟ್ವಿ. ಯಾಕಂದ್ರೆ ಜಾಸ್ತಿ ಹೊತ್ತು ಅಲ್ಲೇ ನಿಂತ್ಕೊಂಡ್ರೆ ಇನ್ನೂ ಅಳು ಜಾಸ್ತಿ ಆಗುತ್ತೆ. ಆದ್ರೂ ಪಾಪ ನಾವ್ ಹೀಗ್ ಬಂದ್ರೂ ಹೋಗಿಲ್ಲ. ನೋಡಿ ಅಲ್ಲೇ ಗೇಟ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಮನೆಗ್ ಬಂದ್ವಿ. ನಾವು ಮನೆಗ್ ಬಂದ್ಬಿಟ್ಟು ಆಟೋನ ವಾಪಸ್ ಕಳ್ಸಿದ್ವಿ. ಯಾಕಂದ್ರೆ ಮನೇಲೆ ಸ್ಕೂಟಿ ಇತ್ತು, ಹಂಗಾಗಿ ಮತ್ತೆ ಆಟೋ ಮಾಡ್ಕೊಂಡು ಹೋಗೋದ್ ಬೇಡ ಅಂತ ಹೇಳಿ ಆಟೋ ಹೋಯ್ತು. ಮತ್ತೆ ಅಮ್ಮ ಸ್ಕೂಟಿಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹಾಗೆ ಒಂದು ಆರ್ಡರ್ ಮಾಡಿದ್ದೆ ನಾನು, ಆರ್ಡರ್ ಬಂದಿತ್ತು ಪಾರ್ಸೆಲ್, ಅಮ್ಮ ತಗೊಂಡ್ ಬರ್ತಾ ಇದ್ದಾರೆ. ಏನಿದೆ ಒಳಗೆ ಅಂದ್ರೆ ಅದರಲ್ಲಿ ಒಂದ್ ಜೊತೆ ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ. ಏನಪ್ಪಾ ಅಂದ್ರೆ ಡೆಲಿವರಿ ಆದ್ಮೇಲೆ ಮನೆ ಒಳಗಡೆ ಸ್ವಲ್ಪ ಚಳಿ ಇರೋದ್ರಿಂದ ಓಡಾಡಕ್ಕೆ ಸ್ಲಿಪ್ಪರ್ ಬೇಕು ಅಂತ ಹೇಳಿ ಸ್ಲಿಪ್ಪರ್ ಮೊದ್ಲೇನೆ ಆರ್ಡರ್ ಮಾಡಿಟ್ಟಿದ್ದೆ. ಅದು ಬಂದಿತ್ತು. ಅಮ್ಮ ಇವಾಗ ಲೇಟ್ ಆಗುತ್ತೆ, ಅಥರ್ವಂಗೆ ಲಂಚ್ ಬಾಕ್ಸ್ ಕೊಡ್ಬೇಕು, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಮ್ಮ ಸ್ಕೂಲ್ ಕಡೆ ಹೊರಟ್ರು. ಹಾಗೆ ಇವತ್ತು ಮಾರ್ಕೆಟ್ ಬೇರೆ ಇತ್ತು, ವೆಜಿಟೇಬಲ್ ಮಾರ್ಕೆಟ್. ಇವತ್ತು ಅದನ್ನ ಬೇರೆ ತಗೋಬರ್ಬೇಕು ಅಂತ ಹೇಳ್ತಾ ಇದ್ರು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಫಸ್ಟ್ ಹೋಗ್ಬಿಟ್ಟು ಬಾಕ್ಸ್ ಎಲ್ಲ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಆದ್ಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಬಿಸಿಲು ಬೇರೆ ಜಾಸ್ತಿ ಇದೆ, ಇಷ್ಟೊತ್ತಿಗೆ ಹೋಗಿ ತರಕಾರಿ ಎಲ್ಲ ತಗೋಬರೋದು ಬೇಡ ಅಂತ ಹೇಳಿ ಅನ್ಕೊಂಡ್ರು. ನಾನು ಆರ್ಡರ್ ಬಂದಿತ್ತಲ್ವಾ, ಸ್ಲಿಪ್ಪರ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ಹಾಕೊಂಡು ನೋಡ್ತಾ ಇದ್ದೆ. ಇವತ್ತು ಜರ್ನಿ ಮಾಡ್ಕೊ ಬಂದಿರೋದ್ರಿಂದ ಕಾಲೆಲ್ಲ ದಪ್ಪ ಆಗ್ಬಿಟ್ಟಿತ್ತು, ಸ್ವಲ್ಪ ಸ್ಲಿಪ್ಪರ್ ಟೈಟ್ ಆಯ್ತು, ಒಂಥರ ಜಾರ ತರ ಅನ್ಸ್ತಿತ್ತು. ಪರವಾಗಿಲ್ಲ ಬಿಡು, ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಸುಮ್ಮನಾದೆ. ಅಮ್ಮ ಲಂಚ್ ಬಾಕ್ಸ್ ಕೊಟ್ಟು ಬಂದ್ರು. ಮನೆಗೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು, ಹಾಗಾಗಿ ಸ್ವಲ್ಪ ಊಟ ಮಾಡ್ಕೊಂಡು ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಹೊರಟ್ವಿ. ಬಸ್ಸಾರು ಹಾಗೆ ಪಲ್ಯ ಮಾಡಿದ್ರು, ಸಬ್ಬಾಸ್ಗೆ ಸೊಪ್ಪಿನ ಬಸ್ಸಾರು. ಅದರವನ್ನು ಕೂಡ ಬಂದ ಸಂಜೆ. ಅಮ್ಮನು ಮಾರ್ಕೆಟಿಗೆ ಹೋಗಿ ಬಂದ್ರು, ಅದನ್ನ ಮಧ್ಯದಲ್ಲಿ ಯಾವುದೇ ವಿಡಿಯೋನ ತೆಗ್ದಿಲ್ಲ. ಅಮ್ಮನು ಮಾರ್ಕೆಟ್ ಇಂದ ಬಂದ್ರು, ಅಥರ್ವನು ಸ್ಕೂಲಿಂದ ಬಂದ. ನನಗೇನ್ ತಂದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಅವ್ನು ಆಲ್ರೆಡಿ ಹೇಳಿದ್ದ, ನನಗೆ ಸಣ್ಣ ಕಾರ್ ಬೇಕು, ನಂಗೆ ಸಣ್ಣ ಕಾರ್ ಬೇಕು ಅಂತ ಹೇಳಿ. ಅದನ್ನ ತಗೊಬಂದಿದ್ದಕ್ಕೆ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಅವ್ನು ಹಿಡಿಯೋದು ತುಂಬಾನೇ ಕಷ್ಟ ಇತ್ತು. ಕಾರ್ ಆಟ ಆಡ್ತಾ ಇದ್ದ ನೋಡಿ, ಅದು ಸಣ್ಣ ಕಾರ್ ಬೇಕು ಅಂತ ಹೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ತಗೊಬಂದಿದ್ರು. ಹಾಗೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಕೂಡ ತಗೊಬಂದಿದ್ರು. ಚಿಕನ್ನಿಗೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಸರಿ ಇವತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಎಲ್ಲ ಏನೇನ್ ಬೇಕೋ ಅದಕ್ಕೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಎಲ್ಲದನ್ನು ಡೀಟೇಲ್ ಆಗಿ ತೋರಿಸಿಲ್ಲ, ಲೈಟ್ ಆಗಿ ತೋರಿಸ್ತಾ ಇದ್ದೀನಿ. ನಮ್ಮಮ್ಮಂಗೆ ಯಾವ್ದೋ ಫೋನ್ ಬಂದಿದೆ, ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಈರುಳ್ಳಿನ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಂತಾರೆ. ಇದನ್ನ ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂತಾರೆ. ಹಾಗೆ ಹಸಿಮೆಣಸಿನ ಕೂಡ ಹುರ್ಕೊಂತಾ ಇದ್ದಾರೆ. ನಾನು ಇದನ್ನ ಯಾವುದನ್ನು ವಿಡಿಯೋದಲ್ಲಿ ಮಧ್ಯದಲ್ಲಿ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಮಿಸ್ ಆಗಿದೆ. ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಮಿಕ್ಸಿ ಆಗಿ ಬಂದ್ಬಿಟ್ಟಿದೆ ಮಸಾಲೆ. ಚಿಕನ್ ಒಳ್ಳೆ ಫ್ರೆಶ್ ಆಗಿ ಇವಾಗ ಕೊಯ್ದು ಕೊಟ್ಟಿರೋದಂತೆ. ಹಾಗಾಗಿ ನೋಡಿ ಕಟ್ ಮಾಡಿರೋದಿನ್ನು ಬ್ಲಡ್ ಹಾಗೆ ಇದೇನು ವಾಶ್ ಮಾಡಿಲ್ಲ, ಅಮ್ಮ ವಾಶ್ ಮಾಡ್ಕೊಂತಾ ಇದ್ದಾರೆ.
ಹಾಗೆ ಒಗ್ಗರಣೆಗೆ ಏನೇನು ಬೇಕೋ ಅದು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೈಡಲ್ಲಿ. ಟೊಮೊಟೊ, ಇದು ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮತ್ತೆ ಇವು ಬಿರಿಯಾನಿ ಎಸೆನ್ಸ್ ಇರುತ್ತಲ್ವಾ ಅವನ್ನೆಲ್ಲ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಬಿರಿಯಾನಿ, ಆದರೆ ಅದೇ ಒಂಥರ ಚೆನ್ನಾಗಿ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಎಲ್ಲ ಥರ ಹಾಕಿಬಿಟ್ಟು ತುಂಬ ಐಟಮ್ಸ್ ಹಾಕಿ ಮಾಡೋ ಬಿರಿಯಾನಿಗಿಂತ ಇದು ಸಿಂಪಲ್ ಆಗಿ ಇಷ್ಟು ಹಾಕಿ ಮಾಡೋ ಬಿರಿಯಾನಿ ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದಾರೆ. ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ನಿಂಬೆ ಹಣ್ಣನ್ನ ಹಿಂಡ್ಬಿಟ್ಟು ಇಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಸ್ವಲ್ಪ ಮೊಸರು ಕೂಡ ಹಾಕೋಬಹುದು. ಚೆನ್ನಾಗಿ ಸ್ವಲ್ಪ ಹೊತ್ತು ಉಪ್ಪು ಹಿಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮ ಸ್ವಲ್ಪ ಟೈಮ್ ಆಗಲಿ ಅಂತ ಹೇಳಿ ಕಲಸಿ ಇಡ್ತಾ ಇದ್ದಾರೆ. ಅಷ್ಟರೊಳಗೆ ಈ ಕಡೆ ಬಿರಿಯಾನಿಗೆ ಒಗ್ಗರಣೆ ಹಾಕೊಂಡ್ರೆ ಆಮೇಲೆ ಇದನ್ನ ಪಕ್ಕದಲ್ಲೇ ಬೇಯಿಸ್ಕೊಳಕ್ಕೆ ಇಟ್ಕೋಬಹುದು, ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಅಮ್ಮ ಅನ್ಕೊಂತಾ ಇದ್ರು. ಅಮ್ಮ ಇವಾಗ ಒಗ್ಗರಣೆ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅಥರ್ವ ನೋಡಿ ಬಂದಿದ್ದಾನೆ ಮಧ್ಯದಲ್ಲೇ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವನಿಗೆ ಸ್ಮೆಲ್ಲಲ್ಲೇ ಕಂಡು ಹಿಡಿದು ಬಿಡ್ತಾನೆ. ಅವನ ಮೂಗು ತುಂಬಾ ಸ್ಟ್ರಾಂಗು. ಚಿಕನ್ ಮಾಡ್ತಾ ಇದ್ದೀರಾ ಅಂತೇಳಿ ಬಂದು ಕೇಳ್ಕೊಂಡು ಹೋದ. ಎಣ್ಣೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಏನೇನು ಹಾಕ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಇದು ಕಂಪ್ಲೀಟ್ ಅದ್ರದ್ದೇ ವಿಡಿಯೋ ಏನಿಲ್ಲ, ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಆಗ್ತಾ ಇದೆ. ಎಣ್ಣೆ ಕಾಯ್ತು, ಅದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಬಿರಿಯಾನಿ ಎಸೆನ್ಸ್ ಎಲ್ಲ ಇಟ್ಕೊಂಡಿದ್ರಲ್ವಾ ಅದನ್ನೆಲ್ಲದನ್ನು ಒಂದೇ ಸರಿ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಇದನ್ನೆಲ್ಲ ಹಾಕ್ತಾ ಇದ್ದಂಗೆ ಘಮ ಘಮ ಅಂತ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪಕ್ಕದಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಟೊಮೊಟೊ, ಅವನ್ನೆಲ್ಲದನ್ನು ಹಾಕಿ ಫ್ರೈ ಮಾಡ್ಕೊತಾರೆ. ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಬಿರಿಯಾನಿ. ಆಲ್ರೆಡಿ ಆ ಮಸಾಲೆ ಕೂಡ ಕಲಸಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ವಾ ಅದನ್ನ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಿಡಿಯಾಕಿ ಬಿಟ್ಟಿದ್ದಾರೆ. ಅದನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂತಾರಂತೆ ನಮ್ಮಮ್ಮ. ಹಾಗೆ ಪಲಾವ್ ಎಲೆ ಇದೊಂಥರ ಸಿಗುತ್ತಲ್ವಾ, ಊರ್ ಕಡೆನೆ ಇರುತ್ತೆ ಈ ತರ ಹಸಿ ಪಲಾವ್ ಎಲೆ, ಅದನ್ನ ಕೂಡ ಹಾಕ್ತಾರೆ. ಅದನ್ನ ಹಾಕಿದಾಗ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ, ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಸ್ಮ್ಯಾಶ್ ಆದ್ಮೇಲೆ ಚೆನ್ನಾಗಿ ಎಲ್ಲ ಬೆಂದ್ಮೇಲೆ ನೀರ್ ಬಿಟ್ಮೇಲೆ ಇದಕ್ಕೆ ನೀರ್ ಹಾಕಿ ಮಸಾಲೆ ಹಾಕಿ ನೀರ್ ಹಾಕಿ ಕುದಿಸ್ಕೊಳ್ಳುತ್ತೆ. ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದಾರೆ. ಚಿಕನ್ ಕಳಿಸಿಟ್ಟಿದ್ರಲ್ವಾ ಆವಾಗಲೇ ಮಿಕ್ಸಿ ಹಾಕ್ಬಿಟ್ಟಿತ್ತು, ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿತ್ತು, ಅದನ್ನು ಸಮೇತ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ ಖಾರದ ಪುಡಿ ಹಾಕಿ. ಅದಕ್ಕೆ ಇನ್ನ ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ತಾರೆ. ಮೋಸ್ಟ್ಲಿ ಈಗ ಆ್ಯಡ್ ಮಾಡ್ತಾರೋ ಆಮೇಲೆ ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮಮ್ಮ ಮಾಡ್ತಾ ಇರೋದಲ್ವಾ ಹಾಗಾಗಿ ರೆಸಿಪಿ ಮಿಸ್ ಆಗ್ತಾ ಇದೆ ನನಗೆ ಹೇಳೋದಕ್ಕೆ. ನೀರ್ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡ್ತಾ ಇದ್ದಾರೆ. ಕಲರ್ ಬೇಕಾದ್ರೆ ಹಾಕೋಬಹುದು, ನಾವು ಕಲರ್ ಹಾಕ್ತಿವಿ. ಯಾವಾಗ ಬಿರಿಯಾನಿ ಮಾಡಿದ್ರು ಸ್ವಲ್ಪ ಕಲರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ವಾ, ಹಾಗಾಗಿ ಕಲರ್ನ ಹಾಕ್ತಿವಿ. ಸ್ವಲ್ಪ ಜನ ಕಲರ್ ಹಾಕಲ್ಲ, ಹಾಕಿಲ್ಲ ಅಂದ್ರೂ ಅದು ಹೆಲ್ತಿಗೆ ಒಳ್ಳೇದು. ಇದು ಜಾಸ್ತಿ ಕಲರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಕಲರ್ ಹಾಕೊಂತೀವಿ ಯಾವಾಗ ಬಿರಿಯಾನಿ ಮಾಡಿದ್ರು. ಹಾಗೆ 1 ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ಇತ್ತು. ಬಿರಿಯಾನಿ ಪೌಡರ್ ಮನೆಯಲ್ಲೇ ತಯಾರು ಮಾಡಿರೋಂಥ ಬಿರಿಯಾನಿ ಪುಡಿ ಇದು. ಇದಕ್ಕೆ ಸ್ವಲ್ಪ ಬಿರಿಯಾನಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇದ್ದಾರೆ. ಇನ್ನು ನೀರು ಕುದ್ಮೇಲೆ ಇದಕ್ಕೆ ಇನ್ನು ಅಕ್ಕಿ ಹಾಕೋದೆ. ಅಲ್ಲಿ ತನಕ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬಿಡೋಣ ಅಂತ ಹೇಳಿ ಉಪ್ಪು ಹಾಕಿ ಬಿಡ್ತಾ ಇದ್ದಾರೆ. ಇದು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂತೀವಿ, ಬೇಯ್ಬೇಕಲ್ವಾ, ಹಾಗಾಗಿ ಅಕ್ಕಿ ಸ್ವಲ್ಪ ಲೇಟಾಗಿ ಬೇಯೋದ್ರಿಂದ ಸ್ವಲ್ಪ 1 ಗ್ಲಾಸ್ ಅಷ್ಟು ನೀರು ಜಾಸ್ತಿನೇ ಹಾಕ್ತಿವಿ. ಪಕ್ಕದಲ್ಲಿ ನಮ್ಮಮ್ಮ ಇನ್ನೊಂದು ಬಾಣಲಿ ಇಟ್ಬಿಟ್ಟು ಆವಾಗಲೇ ಮಸಾಲೆ ಹಾಕಿ ಕಲಸಿಟ್ಟಿದ್ರಲ್ವಾ ಆ ಚಿಕನ್ ನ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲೇ ಒಂದು 90% ಬೇಯಿಸ್ಕೊಂತಾರೆ ಚೆನ್ನಾಗೆ, ಮತ್ತೆ ಅದರಲ್ಲಿ ಹಾಕ್ಬಿಟ್ಟು ಬೇಯಿಸೋದೇನು ಜಾಸ್ತಿ ಹೊತ್ತಿರಲ್ಲ. ಹಾಗಾಗಿ ಪಕ್ಕದಲ್ಲಿ ನೀರು ಕೂಡ ಕಾಯ್ತು ಬಿರಿಯಾನಿಗೆ, ಅದಕ್ಕೆ ಅಕ್ಕಿ ತೊಳೆದು ಹಾಕ್ತಾ ಇದ್ದಾರೆ ನಮ್ಮಮ್ಮ. ಇದು ಸ್ವಲ್ಪ 70-80% ಬೇಯೋ ತನಕ ಅದ್ರಲ್ಲೇ ಬಿಡ್ತಾರೆ. ಆಮೇಲೆ ಇದಕ್ಕೆ ಚಿಕನ್ ಮಿಕ್ಸ್ ಮಾಡೋದು. ಈಗ ಬಿರಿಯಾನಿ ರೈಸ್ ಬೇಯ್ಬೇಕಲ್ವಾ, ಅಲ್ಲಿ ತನಕ ಈ ಕಡೆ ಚಿಕನ್ ಸಪ್ರೇಟ್ ಆಗಿ ಬೇಯ್ತಾ ಇದೆ, ಈ ಕಡೆ ರೈಸ್ ಬೇಯ್ತಾ ಇದೆ. ಎರಡನ್ನೂ ಒಂದೇ ಸರಿ ಆಗ್ತಾ ಇದೆ. ಇದು ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನ ಅಕ್ಕಿ ನೋಡಿ ಈ ರೇಂಜ್ ಅಲ್ಲಿ ಬೆಂದಿದೆ. ಈ ತರ ಆಯ್ತು ಅಂದ್ರೆ ಈಗ ಈ ಕಡೆ 70-80% ಚಿಕನ್ ಬೇಯಿಸ್ಕೊಂಡಿದ್ರಲ್ವಾ ಅದನ್ನು ಕೂಡ ಈ ಕಡೆ ಆಡ್ ಮಾಡ್ತಾ ಇದ್ದಾರೆ ಅಮ್ಮ. ಈಗ ಇನ್ನೇನು ಬಿರಿಯಾನಿ ಆದಂಗೆನೆ ಇಷ್ಟ ಆಯ್ತು ಅಂದ್ರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ನೀರ್ದೆ ಅಲ್ವಾ, ಎಲ್ಲ ಬತ್ತ ತನಕ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಫಸ್ಟ್ ನಮ್ಮಮ್ಮ ಎಲ್ಲ ರೆಡಿ ಆಯ್ತು, ಸ್ವಲ್ಪ ಟೇಸ್ಟ್ ನೋಡು ಆಮೇಲೆ ಚೆನ್ನಾಗಿದ್ರೆ ಹಾಕೋಣಂತೆ ಅಂತೇಳಿ ಸ್ವಲ್ಪ ಟೇಸ್ಟಿಗೋಸ್ಕರ ನಮ್ಮಮ್ಮ ಸ್ವಲ್ಪ ಬಿರಿಯಾನಿನ ಹಾಕೊಟ್ರು. ಅದು ವಾಸನೆ ನೋಡ್ತಿದ್ದಂಗೆ ನನಗೆ ಈಗಲೇ ಹೊಟ್ಟೆ ಹಸ್ದೋಯ್ತು. ಸರಿ ಅಥರ್ವನು ಬಿರಿಯಾನಿ ಅಂತ ಹೇಳ್ತಾ ಇದ್ನಲ್ವಾ, ಸರಿ ಅವನು ಕರೆದ್ಬಿಟ್ಟು ತಿನ್ಸೋಣ ಅಂತ ಹೇಳಿ ಫಸ್ಟ್ ಅವನಿಗೆ ತಿನ್ಸೋಣ ಅಂತ ಹೇಳಿ ಪ್ಲೇಟ್ ತಗೊಂಡು ಹೊರಟೆ. ಆಮೇಲೆ ನಮ್ಮಮ್ಮ ಅಪ್ಪಾಜಿ ಕೂಡ ಇವಾಗಲೇ ತಿನ್ಸ್ಕೊಂಡ್ರೆ ಆಮೇಲೆ ಫ್ರೀಯಾಗಿ ತಿನ್ಬೋದು ಅಂತ ಹೇಳಿ ಅಮ್ಮ ಕೂಡ ಅಪ್ಪಾಜಿಗೆ ತಿನ್ಸಕ್ಕೆ ಪ್ಲೇಟಲ್ಲಿ ಹಾಕೋ ಬರಕ್ ಹೋದ್ರು. ನಾನು ನಮ್ಮ ಅಪ್ಪಾಜಿಗೆ ಅಥವಾ ನಾನು ನಮ್ಮ ಅಥರ್ವಂಗೆ ತಿನ್ಸ್ತಾ
ತೋರಿಸ್ತಾ ಇದ್ರೆ ನಮ್ಮಮ್ಮ ಅಪ್ಪಾಜಿಗೆ ತಿನ್ನಿಸ್ತಾ ಇದ್ದಾರೆ. ಆಮೇಲೆ ನಾನು ನಮ್ಮಮ್ಮ ತಿನ್ನೋದು. ನಮ್ಮ ಅಥರ್ವಂಗ್ ಸುಟ್ಟು ಬಿಡುತ್ತಂತೆ, ಹಾಗಾಗಿ ಹಾಗೆ ಮಾಡ್ತಾ ಇದ್ದಾನೆ. ಆದ್ರೂ ಸೂಪರ್ ಟೇಸ್ಟ್ ಇತ್ತು ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಇವನಿಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಈ ಕಡೆ ನಮ್ಮ ಅಪ್ಪಾಜಿ ಕೂಡ ಬಿರಿಯಾನಿ ತಿಂತಾ ಇದ್ದಾರೆ. ಇನ್ನು ನಾನು ನಮ್ಮಮ್ಮ ಕೂಡ ಬಿರಿಯಾನಿ ತಿಂದು ವಾಕ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಡೈಲಿ ವಾಕ್ ಮಾಡೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ಅಥರ್ವ ವಾಕ್ ಮಾಡಿಲ್ಲ ಅಂದ್ರೆ ಬಿಡೋದಿಲ್ಲ. ನಾನ್ ವಾಕ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನು ವಾಕ್ ಮಾಡೋದಕ್ಕಾರು ಹೊರಗೆ ಬರ್ಬೇಕು, ಆ ತರ ವಾಕ್ ಮಾಡ್ತಾ ಇರ್ತಾನೆ ಚೆನ್ನಾಗಿ. ಅವನೇ ಕರ್ಕೊ ಬಂದಿದ್ದ ವಾಕ್ ಮಾಡಕ್ಕೆ. ವಾಕ್ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಹೊರಗೆ ಬಂದ್ವಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೈ.